ಅಶ್ವಿನಿ ಅವರು ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳ್ತಾರೆ. ಅವ್ರು ಕನ್ನಡನೇ ಬರೆಯೋದಕ್ಕೆ ಬರಲ್ಲ, ಜೊತೆಗೆ ಹೆಣ್ಮಕ್ಳು ಪರ ನಾನು ಇರ್ತೀನಿ ಅಂತ ಹೇಳ್ತಾರೆ, ಹೆಣ್ಮಕ್ಳುನೇ ಹೋಗೆಲೆ ಬಾರೆಲೆ ಅಂತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಯಿತು. ಸೊ ಅದ್ರ ಬಗ್ಗೆ ಏನ್ ಕ್ಲಾರಿಟಿ ಕೊಡ್ತೀರಾ ಅಶ್ವಿನಿ ಅವರೇ? ಅಂದ್ರೆ ಕನ್ನಡ ಕರವೇನಲ್ಲಿ ಇರಬೇಕು, ಕನ್ನಡದ ಪರ ಹೋರಾಟ ಮಾಡಬೇಕು ಅಂತ ಅಂದ್ರೆ ಕನ್ನಡ ಕಂಪ್ಲೀಟ್ ಆಗಿ ಬರಿಬೇಕು, ಒಂದು ಮಿಸ್ಟೇಕ್ ಮಾಡಬಾರ್ದು ಅನ್ನೋದೇನಾದ್ರೂ ಕಡ್ಡಾಯ ಇದೆಯಾ ನಿಮ್ಮ ಮಾನದಂಡದಲ್ಲಿ? ಆ ಥರದ್ದು ಮೇಡಮ್, ಈಗ ಇಷ್ಟೊತ್ತು ನೀವು ನನ್ನ ಜೊತೆ ಮಾತಾಡಿದ್ರಿ. ನಾನು ಓದಿದ್ದೆಲ್ಲವೂ ಆಂಗ್ಲ ಮಾಧ್ಯಮದಲ್ಲೇ, ಇಂಗ್ಲಿಷ್ ಮೀಡಿಯಮಲ್ಲೇ ನಾನು ಓದಿದ್ದು. ನಾನು ಸಂಘಟನೆಗೆ ಬಂದು 20 ವರ್ಷ ಆಗಿದೆ. 20 ವರ್ಷ ನಾನು ಕಲಾವಿದೆಯಾಗೂ ಕೂಡ ನನ್ನ ಜೀವನನ ನಾನು ನಡೆಸ್ಕೊಂಡ್ ಬಂದಿದ್ದೀನಿ. ಇವತ್ತು ನೀವು ಒಂದು ಪುಸ್ತಕ ನನ್ನ ಕೈಲಿ ಕೊಟ್ರೆ ಯಾವ PhD ಅವರು ಓದಲ್ಲ ಅಷ್ಟು ಚೆನ್ನಾಗಿ ನಾನು ಓದ್ತೀನಿ. ಯಾವ್ದು ಹಕಾರ ಆಗ್ಬೋದು, ಅಕಾರ ಆಗ್ಬೋದು, ಇವೆಲ್ಲವೂ ನನ್ನಲ್ಲಿ ಸ್ಪಷ್ಟತೆ ಇದೆ. ಅದಕ್ಕೆ ನಾನು ಕಲಾವಿದೆ ಅಂತ ಗುರುತಿಸ್ಕೊಂಡಿರೋವಂಥದ್ದು. ಅದಕ್ಕೆ ಒಬ್ಬ ಹೋರಾಟಗಾರ್ತಿನೂ ಆಗಿರೋದು. ಬಟ್ ನನಗೆ ಬರವಣಿಗೆಯಲ್ಲಿ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನಾನು ಇಂಗ್ಲಿಷ್ ಮೀಡಿಯಮಲ್ಲಿ ಓದಿದ್ರಿಂದ ನಂಗೆ ಬರೆಯೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಅದಕ್ಕೆ ಅಂತ ಹೇಳಿ ನಾವು ಮಾತಾಡೋ ಬರ್ದಲ್ಲೋ ಅಥವಾ ಬರೆಯಕ್ಕೆ ಸರಿಯಾಗಿ ಬರಲಿಲ್ಲ ಅಂತ ಮಾತ್ರಕ್ಕೆ ಈಗ ಎಷ್ಟೋ ಜನ ವಿದ್ಯಾವಂತರಿದ್ದಾರೆ, ಎಷ್ಟು ಜನ ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಆ ತಾಕತ್ತಿದೆಯಾ ಅವರಿಗೆ? ಇಲ್ಲ. ಇವತ್ತು ನಾನು ಓದಿದ್ದು ಆಂಗ್ಲ ಮಾಧ್ಯಮದಲ್ಲಿ, ಆದ್ರೂ ನನ್ನ ಭಾಷೆ ಮೇಲೆ ನನಗಿರುವಂತ ಹೆಮ್ಮೆ ಗೌರವ ಅತಿ ಹೆಚ್ಚು. ಬಟ್ ಇವತ್ತು ನನಗೆ ಬರೆಯಕ್ ಬರಲ್ಲ ಅಂದ ಮಾತ್ರಕ್ಕೆ ಅದಕ್ಕೆ ನಾನು ಕನ್ನಡಿತಿನೇ ಅಲ್ಲ, ನನ್ನ ಕನ್ನಡದ ಮೇಲೆ ಗೌರವನೇ ಇಲ್ಲ ಅಂತ ಅಲ್ಲ. ಹೌದು, ನಾನು ಓದಿದ್ದು, ನಾನೇ ಹೇಳ್ತೀನಿ, ಎಷ್ಟೋ ವೇದಿಕೆಗಳಲ್ಲಿ ನಾನು ಹೇಳಿದ್ದೀನಿ ನಾನು ಓದಿರೋದು ಆಂಗ್ಲ ಮಾಧ್ಯಮದಲ್ಲಿ. ತಪ್ಪೇನಿದೆ ಅಲ್ವಾ? ಅದ್ರಲ್ಲಿ ತಪ್ಪಿಲ್ಲ. ತಪ್ಪು ಮಾಡುವಂಥದ್ದು ಪ್ರತಿಯೊಬ್ರು ಗುಣ ತಪ್ಪು ಮಾಡೇ ಮಾಡ್ತಾರೆ. ಇವತ್ತು ನಾನು ಆಂಗ್ಲ ಮಾಧ್ಯಮದಲ್ಲಿ ಓದಿ ಒಬ್ಬ ಕನ್ನಡದ ಹೋರಾಟಗಾರ್ತಿ ಆಗಿದ್ದೀನಿ ಅಂದ್ರೆ ತಪ್ಪೇನೂ ಇಲ್ಲ. ಸ್ಪಷ್ಟವಾಗಿ ಓದ್ತೀನಿ, ಸ್ಪಷ್ಟವಾಗಿ ಎಲ್ಲರ ಜೊತೆ ಮಾತಾಡ್ತೀನಿ, ಸ್ಪಷ್ಟವಾಗಿ ನನಗೆ ಡೈಲಾಗ್ ಕೊಟ್ರೆ ನಾನು ಹೇಳ್ತೀನಿ. ಇವೆಲ್ಲವೂ ನನಗೆ ಬಂದಿರುವಂಥ ಕಲೆ, ಅಭಿಮಾನ ಇರಬೇಕು ಅಷ್ಟೇನೆ. ಹಾಗಾಗಿ ಇವೆಲ್ಲವನ್ನ ಹುಡುಕ್ತಾ ಹೋಗ್ತಾರೆ ಮೇಡಮ್. ನನಗೆ ಅರ್ಥ ಆಗಿದ್ದು, ಬಹುಶಃ ನಾನು ಈ ಒಂದು ಫೀಲ್ಡಲ್ಲಿ ಇಲ್ಲದೆ ಹೋಗಿದ್ರೆ, ಅಂದ್ರೆ ಹೋರಾಟಗಾರ್ತಿ ಅಂತ ನಾನೊಂದು ಐಡೆಂಟಿಟಿ ಇಲ್ಲದೆ ಹೋಗಿದ್ರೆ ಬಹುಶಃ ಜನ ಇಷ್ಟು ಸೀರಿಯಸ್ ಆಗಿ ತಗೊಳ್ತಿರ್ಲಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಮನೇಲಿ ನನಗೆ ಕ್ಷಣಕ್ಕೂ ತಪ್ಪು ಮಾಡೋರು ಕಾಣ್ತಿದ್ರು, ಕ್ಷಣಕ್ಕೂ ತಪ್ಪು ನಡೀತಾ ಇತ್ತು. ಅಲ್ಲಿ ಯಾವುದು ಎತ್ ಕಾಣ್ತಿರ್ಲಿಲ್ಲ. ಏನೇ ಒಂದಾದ್ರೂ ಅಶ್ವಿನಿ ಏನು ಯಾಕೆ ಈ ರೀತಿ ಅಂದಾಗ ಆಗ ನನಗೆ ಅರ್ಥ ಆಯ್ತು, ಹೊರಗಡೆ ಜನಕ್ಕೆ ಎಷ್ಟು ನಿರೀಕ್ಷೆ ಇದೆಯೋ ಮನೆ ಒಳಗಡೆ ಇರೋರ್ಗೂ ಕೂಡ ಅಷ್ಟೇ ನಿರೀಕ್ಷೆ ಇದೆ. ಅವ್ರಿಗೆ ಆಲ್ರೆಡಿ ಗೊತ್ತಾಗಿದೆ, ಹೊರಗೆ ಹಾಕ್ಬಿಟ್ರೆ ನಮ್ಮ ದಾರಿ ಸುಗಮ ಆಗುತ್ತೆ ಅಂತ. ಹಾಗಾಗಿ ಆ ಸತ್ಯನ ಅರಗಿಸ್ಕೊಳ್ಳೋಕ್ಕೆ ನನಗೆ 16 ವಾರ ಬೇಕಾಯ್ತು. ಈಗ ವೋಟಿಂಗು ಅಶ್ವಿನಿ ಅವ್ರಿಗೂ ಲೀಡಲ್ಲಿ ಆಗಿದೆ, ಆದ್ರೂ ಕೂಡ ಗೆಲ್ಸಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಜೊತೆಗೆ ಅಶ್ವಿನಿ ಅವರು ಲೈಕ್ ಇದು ಕೇಳಿ, ಅಂದ್ರೆ ವೋಟಿಂಗ್ ಬಗ್ಗೆ ಮೇಡಮ್, ವೋಟಿಂಗ್ ಬಗ್ಗೆ ಹೇಳೋದಾದ್ರೆ ನನಗೆ ಆಕ್ಚುಲಿ ಇಟ್ಸ್ ವೆರಿ ಶಾಕಿಂಗ್. ಯಾಕೆ ಅಂದ್ರೆ ವೋಟಿಂಗ್ ತುಂಬಾ ಚೆನ್ನಾಗಾಗಿದೆ. ನಮಗ ಆ ನಂಬರ್ಸ್ನ ನಾವು ಇದು ಮಾಡುವಾಗ ಇಲ್ಲಿ ನನಗೆ ಅರ್ಥ ಆಗಿದ್ದು ಒಂದೇನು ಅಂತಂದ್ರೆ, ವೋಟಿಂಗ್ ಅಂತ ನೋಡಿದಾಗ ಪ್ರಾಬಬ್ಲಿ ನಾನು ತುಂಬಾನೇ ಮೇಲೆ ಇದ್ದೀನಿ ಅನ್ಸುತ್ತೆ. ಕೆಲವೆಲ್ಲ ನಾನು ಇನ್ಫಾರ್ಮೇಶನ್ಸ್ ತಗೊಂಡಾಗ ನನಗನ್ಸುತ್ತೆ ನಾನು ವೋಟಿಂಗಲ್ಲಿ ತುಂಬಾನೇ ನಾನು ಅಜಗಜಾಂತರ ವ್ಯತ್ಯಾಸದಲ್ಲಿ ಏನೂ ಇಲ್ಲ. ತುಂಬಾ ಸೂಪರ್ ಆಗಿ ವೋಟಿಂಗ್ ಆಗಿದೆ ನನಗೆ. ಹಾಗಿದ್ರೆ ಕಪ್ ನಾನೇ ತಗೊಂಡ್ ಬರ್ಬೇಕಾಗಿತ್ತು. ಬಟ್ ಇಲ್ಲಿ ಅದನ್ನ ಪರಿಗಣನೆಗೆ ತಗೊಳ್ಳಿಲ್ಲ ಅಂತ ನನಗನ್ಸುತ್ತೆ. ಬಹುಶಃ ಅದನ್ನ ತಗೊಂಡಿದ್ದಿದ್ರೆ ನೀವು ಹೇಳ್ದಾಗೆ ಇವತ್ತು ಒಬ್ಬ ಸ್ಟ್ರಾಂಗ್ ಹೆಣ್ಮಗಳ ಕೈಲಿ ಆ ಕಪ್ ಇರ್ತಾ ಇತ್ತು. ಯಾಕಂದ್ರೆ ನಾನು ಯಾರಿಗಿಂತ ಕಡಿಮೆ ಆಟ ಆಡ್ಲಿಲ್ಲ. ಅಲ್ಲಿ ಪ್ರತಿಯೊಂದರಲ್ಲೂ ನನ್ನ ಮನಸ್ಸನ್ನ ನಾನು ಕೊಟ್ಟಿದ್ದೀನಿ, ದೇಹವನ್ನ ಅಲ್ಲಿ ದಂಡಿಸಿದ್ದೀನಿ, ಎಲ್ಲವನ್ನ ತಗೊಂಡಿದ್ದೆ. ಬಟ್ ಐ ಥಿಂಕ್ ಗೊತ್ತಿಲ್ಲ ಯಾಕೆ ಪರಿಗಣನೆಗೆ ತಗೊಳ್ಳಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ.